ರಾಯಚೂರಿನ ರೈತರ ಪರದಾಟದ ಸ್ಟೋರಿ ಇದು. ವಿವಿಯ ಜಾಗದ ಪರಿಹಾರದ ಹಣಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಕಳೆದ 33 ವರ್ಷಗಳಿಂದ ರೈತರ ಪರದಾಟ ನಡೀತಾ ಇದೆ. ಸರ್ಕಾರಗಳು ಬದಲಾದರೂ ಕೂಡ ರೈತರ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಪರಿಹಾರದ ಹಣಕ್ಕಾಗಿ ಅಲ್ದಾಡ್ತಾ ಇದ್ದಾರೆ ರೈತರು. 4-5 ಸರ್ಕಾರ ಬದಲಾಗಿದೆ, ಪರಿಹಾರ ಇನ್ನೂ ಬಂದಿಲ್ಲ. ರಾಯಚೂರಿನ ಯರಗೇರ ರೈತರ ಗೋಳು ಕೇಳೋರಿಲ್ಲ. 1992-93ರಲ್ಲಿ ರೈತರಿಂದ ಪಟ್ಟಾಭೂಮಿ ಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು. ಯರಗೇರದ ಸರ್ವೆ ನಂಬರ್ 347ರ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು. 30-35 ಎಕರೆ ಭೂಮಿ ಪರಿಹಾರ ಕೊಡದೆ ಸ್ವಾಧೀನ ಪಡಿಸಿಕೊಂಡಿದ್ದಾರೆ. ಆ ಭೂಮಿಲಿ ಕಲಬುರಗಿ ವಿವಿ ಪಿಜಿ ಸೆಂಟರ್ ನಿರ್ಮಾಣ ಆಗಿದೆ. ಪಿಜಿ ಸೆಂಟರ್ ಭೂಮಿಗೆ ಪರಿಹಾರ ಬೇಕು ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಉಗ್ರವಾದ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ರೈತರ ಜಮೀನಿನಲ್ಲಿ ವಿಶ್ವವಿದ್ಯಾಲಯ ನಿರ್ಮಾಣ ಆಗಿದೆ. ವಿವಿ ನಿರ್ಮಾಣ ಆದ್ರೂ ರೈತರಿಗೆ ಭೂ ಪರಿಹಾರವೇ ಬಂದಿಲ್ಲ. ಅತ್ತ ಭೂಮಿಯೂ ಇಲ್ಲ, ಇತ್ತ ಪರಿಹಾರನೂ ಇಲ್ಲ. ಯರಗೇರ ಗ್ರಾಮದ 20ಕ್ಕೂ ಹೆಚ್ಚು ರೈತರು ಅಲ್ದಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೆ ದೂರು ಕೊಟ್ಟು ಸುಸ್ತಾಗಿದ್ದಾರೆ ರೈತರು. ವಿವಿಯ ಜಾಗದ ಪರಿಹಾರದ ಹಣಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. 2022ರವರೆಗೂ ರೈತರ ಹೆಸರಲ್ಲಿದ್ದಂತ ಭೂಮಿ ಪಹಣಿ ನೀಡಿ ಬ್ಯಾಂಕ್ಗಳಲ್ಲಿ ಲೋನ್ ಅನ್ನ ಪಡೆದಿದ್ರು ರೈತರು. ಬೆಳೆ ನಷ್ಟ ಪರಿಹಾರ ಹಣವೂ ಸಹ ರೈತರ ಹೆಸರಲ್ಲಿ ಜಮೆ ಆಗ್ತಾ ಇತ್ತು. 2024ರ ನಂತರ ರೈತರ ಭೂಮಿ ವಿವಿ ಹೆಸರಲ್ಲಿ ನಮೂದಾಗಿದೆ. ಪಹಣಿ ವಿವಿ ಹೆಸರಲ್ಲಿ ಇರೋದು ನೋಡಿ ರೈತರು ಕಿಡಿಕಾರ್ತಾ ಇದ್ದಾರೆ. ನಮಗೆ ಭೂ ಪರಿಹಾರ ಕೊಡಿ ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ. ಎಕರೆಗೆ ಒಬ್ಬರಿಗೆ ವಿವಿಯಲ್ಲಿ ಉದ್ಯೋಗಕ್ಕೆ ರೈತರು ಆಗ್ರಹಿಸಿದ್ದಾರೆ. ಆದ್ರೆ ಇಲ್ಲಿ ರೈತರು ಮಾಡ್ತಾ ಇರುವಂತ ಯಾವ ಮನವಿ ಕೂಡ ಈಡೇರುತ್ತಾ ಇಲ್ಲ. ಯರಗೇರವರು ನಮ್ಮ ಹೊಲ ಸರ್, ಹೊಲ ಐತೆ 4 ಎಕರೆ. 11 ಜನ ಹೊಲ ಹೋಗ್ಯದ ಸರ್. 11 ಜನದ ಎಷ್ಟು ಎಕರೆ ಹೋಗ್ಯದ? ಒಬ್ಬೊಬ್ರಿಗೆ 3 ಎಕರೆ 4 ಎಕರೆ ಮತ್ತು 33 ಗುಂಟೆ ಹಂಗೆ ಹೋಗ್ಯ ಸರ್. 11 ಜನಕ್ಕೆ ಹೋಗ್ಯಾರ. ಅದೇ ಸಲುವಾಗಿ ನಾವು ಏನು ಮಾಡಿದ್ರೆ ಸತ ನಮ್ಗೆ ಏನು ಬಗೆಹರಿಸಲಿಲ್ಲ ಸರ್. ಪರಿಹಾರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಒಂದು ನೈ ಪೈಸ್ ಕೊಟ್ಟಿಲ್ಲ ಸರ್. ಈಗ ಏನಿಲ್ಲ ಸರ್, ಎಲ್ಲ ಕಂಪೌಂಡ್ ಕಟ್ಕೊಂಡಾರ ಸರ್, ಬಿಲ್ಡಿಂಗ್ ಕಟ್ಟಾರ. ಯಾರು? ವಿಶ್ವವಿದ್ಯಾಲಯದವರು, ರಾಯಚೂರದವರು, DC ಅವರು ಮಾಡ್ಯಾರ ಸರ್. ನಮ್ಗೆ ಪರಿಹಾರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆದರೆ ಇಲ್ಲಿ ನಾವು ಹೋರಾಟ ಮಾಡಿದ್ವಿ ಸರ್. ಹೋರಾಟ ಮಾಡಿದ್ರೆ ಸತ ನಮಗೆ ಏನು ಕೊಟ್ಟಿಲ್ಲ ಸರ್ ಇಲ್ಲಿ ತನಕ. DC ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.